ಅರೌಂಡ್ ಒಂದು 1 ಮಂತ್ ಬ್ಯಾಕ್ ಅಷ್ಟೇ ಅನ್ಸುತ್ತೆ ನಾನು ಹಿಂಗ್ ಆಗ್ಬಿಟ್ಟಿದ್ದೆ. ಆಕ್ಚುಲಿ ನನ್ನ ಬಾಡಿಗಿಂತ ನನ್ನ ಚೀಕ್ಸ್ ಈ ತರ ಆಗ್ಬಿಟ್ಟಿತ್ತು. ಸೀರಿಯಸ್ಲಿ ಎಷ್ಟು ಬೇಜಾರಾಗತ್ತೆ ಗೊತ್ತಾ ನನಗೆ, ನಿಜವಾಗ್ಲೂ ಬೇಜಾರಾಗುತ್ತೆ. ನಂಗೆ ಮೇನ್ ಆಗಿ ಈ ಚೀಕ್ಸ್ ಸಣ್ಣ ಇದ್ರೆ ನಾನ್ ಸಣ್ಣ ಆಗಿದ್ದೀನಿ ಅಂತ ಅರ್ಥ. ನಾನ್ ಯಾವ ತರ ಈ ದಪ್ಪಕ್ಕಿರುವಂತಹ ಚೀಕ್ಸ್ ನ ಫುಲ್ ರೆಡ್ಯೂಸ್ ಮಾಡಿದೀನಿ, ಅದು ಜಸ್ಟ್ 7 days ಅಲ್ಲಿ ಅಂತ ಹೇಳಿ. ಸೊ ನಾನ್ ಫಾಲೋ ಮಾಡಿದ್ದು ಈ 5 ಎಕ್ಸಸೈಸ್ ನ ತಿಳಿಸ್ಕೊಡ್ಲ ನಿಮ್ಗೆ. 1, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು, ಈ ತರ ಅಲ್ಲ. ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಈ ಬೆಳ್ಳಿ ಕರ್ಗಿಲ್ಲ ಇನ್ನ. ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳ, ಬಿಕಾಸ್ ಇವತ್ತು ನಾನು ಮಾಡ್ತಿರೋ ವಿಡಿಯೋನ ಹಾಗಿದೆ. ಏನಂತ ಹೇಳಿದ್ರೆ, ಚೀಕ್ಸ್ ನ ಹೇಗಪ್ಪ ರೆಡ್ಯೂಸ್ ಮಾಡೋದು. ಈ ಡಬಲ್ ಚೀಕ್ಸ್ ಎಲ್ಲ ಬಂದಿರುತ್ತೆ ಅಂಡ್ ಇದೆಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ. ಈ ದಪ್ಪ ಆಗ್ಬಿಟ್ರೆ ಅಂತೂ ನಾವು ದಪ್ಪ ಕಾಣ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ನಾನ್ ಹೇಳೋ ಈ 3 ಫ್ಯಾಕ್ಟರ್ಸ್ ನ ನೀವು ಅಗ್ರಿ ಮಾಡ್ಲೇಬೇಕು. ಏನಂತ ಹೇಳ, ನಾವ್ ಹಾಕೋ ಡ್ರೆಸ್ ಇಂದನೂ ನಾವು ದಪ್ಪ ಕಾಣ್ತೀವಿ, ಈ ಹೇರ್ಸ್ ಇಂದನೂ ಕೂಡ ನಾವು ದಪ್ಪ ಕಾಣ್ತೀವಿ. ಲೈಕ್ ನಾವ್ ಅದ್ ಯಾವ್ದ್ಯಾವ್ದೋ ತರ ನಾವು ಟೈ ಮಾಡಿದ್ವಿ ಅಂತ ಹೇಳಿದ್ರೆ ಚೀಕ್ಸ್ ದಪ್ಪ ಕಾಣುತ್ತೆ, ಚೀಕ್ಸ್ ಇಂದ ನಾವು ದಪ್ಪ ಕಾಣ್ತೀವಿ. ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ ಈ ಫೇಸ್ ಎಲ್ಲಾದ್ರೂ ಒಂದ್ ಸ್ವಲ್ಪ ಗುಂಡು ಕಾಣ್ತು ಅಂತ ಇಟ್ಕೊಳ್ಳಿ, ಫುಲ್ ದಪ್ಪನೇ ಕಾಣೋದು ನಾವು, ಕರೆಕ್ಟ್ ಅಲ್ವಾ? ಅನ್ಲೇಬೇಕು, ಬಿಕಾಸ್ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಎಲ್ಲಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ತಿಂದ್ರೆ ಅಂದ್ರೆ ಸಾಕು, ನಾನು ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಚೀಕ್ಸ್ ಎಲ್ಲ ಹಿಂಗ್ ಆಗ್ಬಿಡುತ್ತೆ. ಲೈಕ್ ನಂದು ಫುಲ್ ಊದ್ಕೊಂಡ್ಬಿಡುತ್ತೆ ಅದು ಪೂರಿ ತರ. ಹಂಗಾಗಿ ಆಟೋಮೆಟಿಕ್ ಆಗಿ ನಾನು ದಪ್ಪ ಕಾಣಿಸ್ಬಿಡ್ತೀನಿ. ನಾನು ದಪ್ಪ ಆಗಿದ್ದೀನಿ. ಲೈಕ್ ಸೊ ಅರೌಂಡ್ ಒಂದು 1 ಮಂತ್ ಬ್ಯಾಕ್ ಅಷ್ಟೇ ಅನ್ಸುತ್ತೆ ನಾನು ಹಿಂಗ್ ಆಗ್ಬಿಟ್ಟಿದ್ದೆ. ಆಕ್ಚುಲಿ ನನ್ನ ಬಾಡಿಗಿಂತ ನನ್ನ ಚೀಕ್ಸ್ ಈ ತರ ಆಗ್ಬಿಟ್ಟಿತ್ತು. ಆ ಫೋಟೋನ ಶೇರ್ ಮಾಡ್ತೀನಿ ನಾನು, ನೋಡಿ ಬೇಕಿದ್ರೆ. ಅದೇನಾಗುತ್ತೆ ಅಂತ ಅಂದ್ರೆ, ನಾನು ಎಲ್ಲರೂ ಹೊರಗಡೆ ಹೋಗಿರ್ತೀನ, ಅವಾಗ ಯಾರು ಅಂತಾರೆ, ಏನಮ್ಮ ನೀನು ಫುಲ್ ಚೀಕ್ಸ್ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ದಪ್ಪ ಆಗಿದೆಯಾ ಅನ್ಸುತ್ತೆ ಅಲ್ವಾ ಅಂತ ಅಂದ್ಬಿಡ್ತಾರೆ. ಸೀರಿಯಸ್ಲಿ ಎಷ್ಟು ಬೇಜಾರಾಗತ್ತೆ ಗೊತ್ತಾ ನನಗೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಅದು ನಂಗಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಈ ತರ ಕೇಳಿದ್ರೆ ಬೇಜಾರ್ ಹಾಗೆ ಆಗುತ್ತೆ. ನಂಗೆ ಅನ್ಸೋ ಪ್ರಕಾರ ಈ ಚೀಕ್ಸ್ ಎಲ್ಲ ಗುಂಡು ಬೇಕು ಅಂತ ಹೇಳೋರು ತುಂಬಾ ಕಮ್ಮಿ ಅನ್ಸುತ್ತೆ. ಸೊ ನನ್ಗೆ ಮೇನ್ ಆಗಿ ಈ ಚೀಕ್ಸ್ ಸಣ್ಣ ಇದ್ರೆ ನಾನ್ ಸಣ್ಣ ಆಗಿದ್ದೀನಿ ಅಂತ ಅರ್ಥ. ಸೊ ನಾನ್ ಇವಾಗ ಈ ಫೇಸ್ ಫ್ಯಾಟ್ ನ ಹೇಗೆ ಕಮ್ಮಿ ಮಾಡೋದು, ಹೇಗೆ ರೆಡ್ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದು ಜಸ್ಟ್ 7 days ಅಲ್ಲಿ ನಾನು ಯಾವ ತರ ಕಮ್ಮಿ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ಲಾ ನಿಮ್ಗೆ. ಶುರು ಮಾಡೋಣ. ನಾನ್ ಫಾಲೋ ಮಾಡಿದ್ದು ಈ 5 ಎಕ್ಸಸೈಸ್ ನ ತಿಳಿಸ್ಕೊಡ್ಲಾ ನಿಮ್ಗೆ. 1, ಇದನ್ನ ಅಟ್ಲೀಸ್ಟ್ 15 times ಮಾಡಿ. ಓಕೆ, ಸೆಕೆಂಡ್ ಒನ್, ಓಕೆ. ಸೊ ಥರ್ಡ್ ಒನ್, ಈ ಮಾಯಿಶ್ಚರೈಸರ್ ಅಥವಾ ಆಯಿಲ್ ಇದ್ರೆ ಈ ತರ ಫುಲ್ ಮೇಲಿಂದ ಈ ತರ ಹಚ್ಕೊಂಡು ನೋಡ್ಬೇಕು. ಓಕೆ, ಸೊ fourth one, fifth one, ಓಕೆ. ಸೊ ಈ 5 ಎಕ್ಸಸೈಸ್ ನ ನೀವು ಅಟ್ಲೀಸ್ಟ್ 15 times ಮಾಡಿ. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಆತರ ಏನ್ ಮಾಡೋದ್ ಬೇಡ. ನಾನ್ ಎಕ್ಸಾಂಪಲ್ ಯಾವ ತರ ಮಾಡ್ತೀನಿ ಅಂತ ಹೇಳಿದ್ರೆ, ಈ ನನ್ ಮಗನ್ ಜೋಲಿ ತೂಗ್ಬೇಕಾದ್ರೆ, ಅಥವಾ ನಾನು ಅಡ್ಗೆ ಮಾಡ್ಬೇಕಾದ್ರೆ, ಅಥವಾ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಇದನ್ನ ಮಾಡ್ತಾ ಇರ್ತೀನಿ. ಬಿಕಾಸ್ ಹ್ಯಾಂಡ್ಸ್ ಫ್ರೀ ಇರುತ್ತೆ, ಜಸ್ಟ್ ಈ ತರ ಮಾಡ್ತಾ ಕೂರ್ತೀನಿ. ಸೊ 7 days ಅಲ್ಲಿ ಆರಾಮ್ಸೆ ರೆಡ್ಯೂಸ್ ಆಗುತ್ತೆ. ಅಂಡ್ ಈ ಎಕ್ಸಸೈಸಿಗೆ ಈ ಮಾಯಿಶ್ಚರೈಸರ್ ಇಲ್ಲ ಅಂತ ಹೇಳಿದ್ರೆ ಆಯಿಲ್ ನ ಯೂಸ್ ಮಾಡಿ ಚೀಕ್ಸ್ ರೆಡ್ಯೂಸ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವೇನಾದ್ರೂ ಫೇಸ್ ವಾಶ್ ಮಾಡ್ತಿರಲ್ವಾ, ಈ ತರ ಮಾಡಬಾರ್ದು. ಓಕೆ, ಸೊ ಯಾವತ್ತು ನೆನ್ಪಿಟ್ಕೊಳ್ಳಿ, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು, ಈ ತರ ಅಲ್ಲ.
ಓಕೆ, ಗೊತ್ತಾಯ್ತಲ್ವಾ? ಈ ತರ ಮಾಡ್ತೀರಾ ಅಲ್ವಾ ನೀವು ಕೂಡ? ಇದನ್ನ ಮಾಡಿ ಖಂಡಿತವಾಗೂ ಈ ಫೇಸ್ ಫ್ಯಾಟ್ ಏನಿದೆ ಅಥವಾ ಈ ಚೀಕ್ಸ್ ಕಮ್ಮಿ ಆಗುತ್ತೆ, ಅಂದ್ರೆ ರೆಡ್ಯೂಸ್ ಆಗುತ್ತೆ, ತೆಳ್ಳಗೂ ಕಾಣ್ತೀರಾ. ಸೊ ಇದ್ರ ಜೊತೆಗೆ ನೀರು ಒಂದ್ ಸ್ವಲ್ಪ ಜಾಸ್ತಿ ಕುಡೀರಿ ಈ ಟೈಮಲ್ಲಿ. ಬಿಕಾಸ್ ಏನಂತ ಹೇಳಿದ್ರೆ ಇವಾಗ ಸಮ್ಮರ್ ಇದೆ, ನೀರ್ ಜಾಸ್ತಿ ಕುಡ್ದಷ್ಟು ಅಥವಾ ಈ ವಾಟರ್ ಮೆಲನ್ ಜ್ಯೂಸ್ ಅಥವಾ ಏನಾದ್ರೂ ಒಂದು ಜ್ಯೂಸ್ ಜಾಸ್ತಿ ಕುಡ್ದಷ್ಟು ನಾವು ಒಂದ್ ಸ್ವಲ್ಪ ಹೊಟ್ಟೆ ತುಂಬುತ್ತೆ ನಮ್ದು, ಕರೆಕ್ಟ್ ಅಲ್ವಾ? ಸೊ ನಮ್ ಹೊಟ್ಟೆ ತುಂಬಿದಷ್ಟು ನಮಗೇನು ಬೇರೆ ಏನಾದ್ರು ಬೇಕು ಅಂತ ಅನ್ಸಲ್ಲ, ಈ ತಿಂಡಿ ಆತರ ಏನು ತಿನ್ಬೇಕು ಅಂತ ಅನ್ಸಲ್ಲ. ಸೊ ನಾವ್ ಯಾವತ್ತು ಡಯಟ್ ಯಾವಾಗ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸಮ್ಮರ್ ಅಲ್ಲಿ, ಗೊತ್ತಾಯ್ತಾ? ಯಾಕೆಂತ ಹೇಳಿದ್ರೆ ಈ ಸಮ್ಮರ್ ಅಲ್ಲಿ ನಾವು ನೀರ್ ಜಾಸ್ತಿ ಕುಡಿತೀವಿ ಅಥವಾ ಈ ಲಿಕ್ವಿಡ್ ಐಟಮ್ ಸ್ವಲ್ಪ ಜಾಸ್ತಿ ಕುಡಿತೀವಿ, ಹಾಗಾಗಿ ನಮ್ಗೆ ಏನು ತಿನ್ಬೇಕು ಅಂತ ಆಸೆ ಆಗಲ್ಲ. ನೀವು ಕೂಡ ಈ ತರ ಮಾಡಿ ಈ ಫೇಸ್ ಫ್ಯಾಟ್ ನ ಕಮ್ಮಿ ಮಾಡ್ಕೊಳ್ಳಿ, ಚೀಕ್ಸ್ ಕೂಡ ಕಮ್ಮಿ ಆಗುತ್ತೆ, ನೀವು ಕೂಡ ತೆಳ್ಳಗ್ ಕಾಣ್ತೀರಾ. ಟ್ರೈ ಮಾಡಿ, ನಂಗೆ ಯಾವ ತರ ರಿಸಲ್ಟ್ ಬಂತು ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಯಾವ್ದು ಅಂತ ಹೇಳಿದ್ರೆ ಈ ಆರ್ಮ್ ಫ್ಯಾಟ್ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಈ ಬೆಳ್ಳಿ ಕರ್ಗಿಲ್ಲ ಇನ್ನ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲದನ್ನು ತಿಳಿಸ್ಕೊಡ್ತೀನಿ ನಾನು. ಓಕೆ, ಸೊ ಇವೆಲ್ಲ ವಿಡಿಯೋಸ್ ನಿಮ್ಗೆ ಬೇಕು ಟಿಪ್ಸ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ನಿಮ್ಗೂ ಕೂಡ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸೊ ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.